Hi everyone, welcome to Business Studies class by Don Bosco PU College Chitradurga. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಇಂಟರ್ನಲ್ ಟ್ರೇಡ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ದೆನ್ ಇಂಟರ್ನಲ್ ಟ್ರೇಡ್ ಈಸ್ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರಿ ಅಂತ ನೀವು ನೋಡಿದ್ವಿ. ಯಾವುದು ಆ ಟೂ ಕ್ಯಾಟಗರೀಸ್ ಅಂದ್ರೆ ಹೋಲ್ಸೇಲ್ ಟ್ರೇಡ್ ಅಂಡ್ ರಿಟೇಲ್ ಟ್ರೇಡ್. ಹೋಲ್ಸೇಲ್ ಟ್ರೇಡ್ ಬಗ್ಗೆ ಇನ್ ಡೆಪ್ತ್ ಡಿಸ್ಕಸ್ ಮಾಡಿದ್ವಿ. ಹೋಲ್ಸೇಲ್ ಟ್ರೇಡರ್ ಅಂದ್ರೆ ಯಾರು, ಆ ಹೋಲ್ಸೇಲ್ ಟ್ರೇಡರ್ ಇಂದ ರಿಟೇಲರ್ಗೆ ಏನ್ ಬೆನಿಫಿಟ್, ಪ್ರೊಡ್ಯೂಸರ್ಸ್ಗೆ ಏನ್ ಬೆನಿಫಿಟ್, ಅವ್ರ ಮ್ಯಾನುಫ್ಯಾಕ್ಚರರ್ಗೆ ಏನ್ ಬೆನಿಫಿಟ್ಸ್ ಅಂತ ನೋಡಿದ್ವಿ. ಈಗ ಈ ಸೆಷನ್ ನಲ್ಲಿ ರಿಟೇಲ್ ಟ್ರೇಡ್ ಅಂದ್ರೆ ಏನು, ರಿಟೇಲ್ ಟ್ರೇಡರ್ ಅಂದ್ರೆ ಯಾರು, ಅವರಿಂದ ಮ್ಯಾನುಫ್ಯಾಕ್ಚರರ್ಸ್ಗೆ ಅಂಡ್ ಹೋಲ್ಸೇಲರ್ಸ್ಗೆ ಏನ್ ಬೆನಿಫಿಟ್ಸ್ ಪ್ಲಸ್ ಕನ್ಸ್ಯೂಮರ್ಸ್ಗೆ ಏನ್ ಬೆನಿಫಿಟ್ಸ್ ಅಂತ ನೋಡ್ತಾ ಹೋಗೋಣ ಈ ಸೆಷನ್ ನಲ್ಲಿ. ಓಕೆ ಫೈನ್. ಇದು ಎರಡನೇ ಕ್ಲಾಸಿಫಿಕೇಶನ್ ಯಾವ್ದ್ರದ್ದು, ಇಂಟರ್ನಲ್ ಟ್ರೇಡ್ ಇಂದು. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ ಫೈನ್. ಈಗ ಏನು ರಿಟೇಲ್ ಟ್ರೇಡ್ ಅಂದ್ರೆ, ಫಸ್ಟ್ ರಿಟೇಲರ್ ಅಂದ್ರೆ ಯಾರು ಅಂತ ಹೇಳ್ತೀನಿ. ರಿಟೇಲರ್ ಅಂದ್ರೆ ಇವರು ಬಲ್ಕ್ ಅಲ್ಲಿ ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡ್ತಾರೆ. ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳಿರೋ ಪ್ರಕಾರ ಹೋಲ್ಸೇಲರ್ ಏನ್ ಮಾಡ್ತಾರೆ, ಬಲ್ಕ್ ಅಲ್ಲಿ ಪ್ರೊಡ್ಯೂಸರ್ಸ್ ಇಂದ ಪರ್ಚೇಸ್ ಮಾಡ್ತಾರೆ. ಪ್ರೊಡ್ಯೂಸರ್ಸ್ ಇಂದ ಪರ್ಚೇಸ್ ಮಾಡಿ ರಿಟೇಲರ್ಗೆ ಕೊಡ್ತಾರೆ. ರಿಟೇಲರ್ಸ್ ಏನ್ ಮಾಡ್ತಾರೆ, ಬಲ್ಕ್ ಅಲ್ಲಿ ಯಾರಿಂದ, ಹೋಲ್ಸೇಲರ್ ಇಂದ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ ಅಲ್ಲಿ ಅವ್ರ ಸುತ್ತಮುತ್ತ ಇರೋ ಕನ್ಸ್ಯೂಮರ್ಸ್ಗೆ ಮಾರ್ತಾರೆ. ಮತ್ತೆ ಪ್ರಾಫಿಟ್ ಸ್ವಲ್ಪ, ಅವ್ರದ್ದು ಸ್ವಲ್ಪ ಪ್ರಾಫಿಟ್ ಆಡ್ ಮಾಡಿ ಮಾರ್ತಾರೆ. ಓಕೆನಾ? ಅಫ್ಕೋರ್ಸ್ ಹೋಲ್ಸೇಲರ್ಸ್ ಕಂಪೇರ್ ಮಾಡಿದ್ರೆ ರಿಟೇಲರ್ಸ್ ಕಮ್ಮಿ ಪರ್ಚೇಸ್ ಮಾಡ್ತಾರೆ, ಬಟ್ ಕನ್ಸ್ಯೂಮರ್ಸ್ಗೆ ಪರ್ಚೇಸ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಇವರು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹೋಲ್ಸೇಲರ್ಸ್ 10,000 XYZ ಸೋಪ್ ನ ಫ್ಯಾಕ್ಟರಿಯಿಂದ ಪರ್ಚೇಸ್ ಮಾಡಿದ್ರೆ ಒಬ್ಬ ರಿಟೇಲರ್ ಒಂದು 100-200 ಸೋಪ್ಸ್ ನ ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡ್ತಾನೆ. ಅಂದ್ರೆ ಬಲ್ಕ್ ಅಲ್ಲಿ, ಬಟ್ ಹೋಲ್ಸೇಲರ್ ಕಂಪೇರ್ ಮಾಡಿದ್ರೆ ಕಮ್ಮಿ. ಓಕೆನಾ? ಬಟ್ ಕನ್ಸ್ಯೂಮರ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ. ಕನ್ಸ್ಯೂಮರ್ಸ್ 1-2 ಸೋಪ್ ಪರ್ಚೇಸ್ ಮಾಡಬಹುದು, ಬಟ್ ರಿಟೇಲರ್ಸ್ ಒಂದೇ ಸರಿ 100-200 ಸೋಪ್ಸ್ ನ ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡಿ ಇವ್ರದ್ದು ಪ್ರಾಫಿಟ್ ನ ಆಡ್ ಮಾಡಿ ಕನ್ಸ್ಯೂಮರ್ಸ್ಗೆ ಮಾರ್ತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ ಫೈನ್. ಸೊ ಈ ಪ್ರೋಸೆಸ್ ನ, ಅಂದ್ರೆ ಪರ್ಚೇಸಿಂಗ್ ಇನ್ ಬಲ್ಕ್ ಫ್ರಮ್ ದ ಹೋಲ್ಸೇಲರ್ and adding profit, I mean after adding profit to the products they will sell to the consumers, ಈ ಪ್ರೋಸೆಸ್ ಗೆ ರಿಟೇಲ್ ಟ್ರೇಡ್ ಅಂತ ಕರೀತಾರೆ. ಓಕೆನಾ? ನಿಮ್ಮ ಸುತ್ತಮುತ್ತ ಸಣ್ಣ ಪುಟ್ಟ ಅಂಗಡಿಗಳು ನೋಡ್ತಿರ್ತೀರ, ಆ ಅಂಗಡಿಗಳೆಲ್ಲ ರಿಟೇಲ್ ಶಾಪ್ಸ್ ಗೆ ಎಕ್ಸಾಂಪಲ್ಸ್. ಈ ಶಾಪ್ಸ್ ಅಂದ್ರೆ ಆಟೋಮೊಬೈಲ್ಸ್ ಅಂತ ಬಂದಾಗ ಈ ಬಜಾಜ್ ಶೋರೂಮ್, ಆ ಶೋರೂಮ್ಸ್ ಎಲ್ಲ ಹೋಲ್ಸೇಲರ್ಸ್ ಅಲ್ಲ, ಅವರು ರಿಟೇಲರ್ಸ್. ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ ಫೈನ್. ಈಗ ರಿಟೇಲರ್ಸ್ ಇಂದ ಏನೇನ್ ಸರ್ವಿಸ್ ಸಿಗುತ್ತೆ ನೋಡ್ತಾ ಹೋಗೋಣ. ಅಂದ್ರೆ ಸರ್ವಿಸಸ್ ಆಫ್ ರಿಟೇಲರ್ಸ್. ರಿಟೇಲರ್ಸ್ ಇಂದ ಇಬ್ಬರಿಗೆ ಬೆನಿಫಿಟ್ ಸಿಗುತ್ತೆ, ಎರಡು ಕ್ಯಾಟಗರಿಗೆ, ಮ್ಯಾನುಫ್ಯಾಕ್ಚರ್ ಅಂಡ್ ಹೋಲ್ಸೇಲರ್ ಅವರು ಒಂದು ಕ್ಯಾಟಗರಿ, ಎರಡನೇ ಕ್ಯಾಟಗರಿ ಯಾರಂದ್ರೆ ಕನ್ಸ್ಯೂಮರ್ಸ್. ಈ ಎರಡು ಕ್ಯಾಟಗರಿ ಆಫ್ ಪೀಪಲ್ ಗೆ ಬೆನಿಫಿಟ್ಸ್ ಇದೆ, ಅಂದ್ರೆ ಸರ್ವಿಸಸ್ ಇದೆ. ಫಸ್ಟ್ ಕ್ಯಾಟಗರಿ ನೋಡೋಣ. ಅಂದ್ರೆ ರಿಟೇಲರ್ಸ್ ಇಂದ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಹೋಲ್ಸೇಲರ್ಸ್ ಗೆ ಏನ್ ಬೆನಿಫಿಟ್ ಇದೆ ಅಂತ ಫಸ್ಟ್ ನೋಡ್ತಾ ಹೋಗೋಣ. ಅಂದ್ರೆ ಏನ್ ಬೆನಿಫಿಟ್, ಸರ್ವಿಸ್. ಓಕೆ, ಇಲ್ಲಿ ಎರಡು ಸೇಮ್ ಇಲ್ಲಿ. ಓಕೆ ಫೈನ್. ಓಕೆ, ಫಸ್ಟ್ ಬೆನಿಫಿಟ್ ಆರ್ ಫಸ್ಟ್ ಸರ್ವಿಸ್ ಯಾರಿಂದ ಯಾರಿಗೆ, ರಿಟೇಲರ್ ಇಂದ ಮ್ಯಾನುಫ್ಯಾಕ್ಚರರ್ ಅಂಡ್ ಹೋಲ್ಸೇಲರ್ಗೆ ಫಸ್ಟ್ ಬೆನಿಫಿಟ್ ಏನಂತ ನೋಡೋಣ. ಯಾರಿಂದ, ರಿಟೇಲರ್ ಇಂದ. ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಅಂದ್ರೆ ಇಲ್ಲಿ ರಿಟೇಲರ್ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಈ ಚೈನ್ ಲಿಂಕ್ ಕಟ್ ಆಗ್ಬಿಡುತ್ತೆ. ಮ್ಯಾನುಫ್ಯಾಕ್ಚರರ್ ಗೂಡ್ಸ್ ನ ಕನ್ಸ್ಯೂಮರ್ಸ್ ಗೆ ರೀಚ್ ಮಾಡ್ಸಕ್ ಆಗೋದಿಲ್ಲ, ಅದೇ ಟೈಮ್ ಅಲ್ಲಿ ಹೋಲ್ಸೇಲರು ಅಷ್ಟೇ ಎಲ್ಲಾ ಕನ್ಸ್ಯೂಮರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಆಗೋದಿಲ್ಲ. ಈಗ ಚಿತ್ರದುರ್ಗದಲ್ಲಿ ಏನಿಲ್ಲ ಅಂದ್ರೂ ಒಂದು 200 ರಿಟೇಲರ್ಸ್ ಇದಾರೆ ಅಂತ ತಿಳ್ಕೊಳ್ಳಿ, ಹೆಲ್ಪ್ ಎಕ್ಸಾಂಪಲ್ 200. ಬಟ್ ಹೋಲ್ಸೇಲರ್ಸ್ ಒಂದು 10-15 ಜನ, ಮ್ಯಾಕ್ಸಿಮಮ್ 20 ಜನ ಇರ್ಬೋದು. ಆ 20 ಜನ 2,000 ಜನ ಕಸ್ಟಮರ್ಸ್ ಅಂದ್ರೆ ಕನ್ಸ್ಯೂಮರ್ಸ್ 2,000 ಜನ ಇದಾರೆ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಿರೋದು. ಇಲ್ಲ 1,00,000 ಜನ ಅಂತ ತಿಳ್ಕೊಳ್ಳಿ. ಆ 1,00,000 ಜನಕ್ಕೆ ಬೇರೆ 20-30 ಹೋಲ್ಸೇಲರ್ಸ್ ಗೂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗುತ್ತಾ? ಇಟ್ ಇಸ್ ಇಂಪಾಸಿಬಲ್. ಅದೇ 1,000 ಜನ ರಿಟೈಲರ್ಸ್ ಇದ್ದಾರೆ, ಆ 1,00,000 ಜನಕ್ಕೆ ಅಂದ್ರೆ ಚಿತ್ರದುರ್ಗದಲ್ಲಿರೋ 1,00,000 ಕನ್ಸ್ಯೂಮರ್ಸ್ಗೆ
1 ಲಕ್ಷ ರಿಟೇಲರ್ಸ್ ಈಸಿಯಾಗಿ ಏನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ ಪ್ರಾಡಕ್ಟ್ಸ್ ನ, ಕರೆಕ್ಟ್ ಇಲ್ವಾ? ಅದೇ ಈ ರಿಟೇಲರ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಬೇರೆ 20 ಹೋಲ್ಸೇಲರ್ಸ್ 1 ಲಕ್ಷ ಜನಕ್ಕೆ ಗೂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ, ಅದು ತುಂಬಾ ಕಷ್ಟ. ಓಕೆನಾ? ಸೊ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ, ರಿಟೇಲರ್ಸ್ ಹೋಲ್ಸೇಲರ್ಗೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಕನ್ಸ್ಯೂಮರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆನಾ? ಅವರು ಒಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಮ್ಯಾನುಫ್ಯಾಕ್ಚರರ್ಗೂ ಇದು ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಹೋಲ್ಸೇಲರ್ ಹತ್ರ ಇರೋ ಗೂಡ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆದ್ರೆ ಮತ್ತೆ ಹೋಲ್ಸೇಲರ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂತಾನೆ, ಕರೆಕ್ಟ್ ಅಲ್ವಾ? ಫಸ್ಟ್ ಆಕ್ಚುಲಿ ಆ ಗೂಡ್ಸ್ ಯಾರ್ದು, ಮ್ಯಾನುಫ್ಯಾಕ್ಚರರ್ದು. ಈಗ ಹೋಲ್ಸೇಲರ್ ಇಂದ ಸೆಲ್ ಆದ್ರೆ, ಮ್ಯಾನುಫ್ಯಾಕ್ಚರರ್ಗೂ ಒಳ್ಳೇದು, ಯಾಕಂದ್ರೆ ಅವನ್ ಗೂಡ್ಸ್ ಸೆಲ್ ಆದಂಗೆ, ಕರೆಕ್ಟ್ ಅಲ್ವಾ? ಸೊ ಹೋಲ್ಸೇಲರ್ ಏನೇನ್ ಬೆನಿಫಿಟ್ಸ್ ಆಗುತ್ತೋ ಇಲ್ಲಿ ಮ್ಯಾನುಫ್ಯಾಕ್ಚರರ್ಗೂ ಸಿಗುತ್ತೆ. ಸೊ ಫಸ್ಟ್ ರಿಟೇಲರ್ ಇಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರರ್ಗೂ ಹೋಲ್ಸೇಲರ್ಗೂ ಆ ಗೂಡ್ಸ್ ನ ಎಲ್ಲಾ ಕನ್ಸ್ಯೂಮರ್ಸ್ಗೂ ರೀಚ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರಿಟೇಲರ್ಸ್ ಏನ್ ಮಾಡ್ತಾರೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗಿರೋ ಕನ್ಸ್ಯೂಮರ್ಸ್ ಗೆ ಗೂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಫೈನ್. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡೋಣ. ಪರ್ಸನಲ್ ಸೆಲ್ಲಿಂಗ್. ಏನ್ ಪರ್ಸನಲ್ ಸೆಲ್ಲಿಂಗ್ ಅಂದ್ರೆ, ನೀವು ಅಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಿರೋ ಪ್ರಕಾರ ರಿಟೇಲರ್ಸ್ ಏನ್ ಮಾಡ್ತಾರೆ, ಪರ್ಸನಲ್ ಆಗಿ ಫೇಸ್ ಟು ಫೇಸ್ ಕಸ್ಟಮರ್ ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾರೆ. ಓಕೆ, ನೀವು ಈ ಆನ್ಲೈನ್ ಕ್ಲಾಸ್ಗಿಂತ ಆಫ್ಲೈನ್ ಕ್ಲಾಸ್ ಬೆಟರ್ ಅಂತ ಹೇಳ್ತೀರಾ, ತುಂಬಾ ಜನ ಬಂದು ಹೇಳಿದ್ದೀರಾ. ಯಾಕೆ? ಇಲ್ಲಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ನೀವು ಡೌಟ್ ಕೇಳಿದ್ರೆ ಆನ್ ದ ಸ್ಪಾಟ್ ನಾವು ಕ್ಲಾರಿಫೈ ಮಾಡ್ತೀವಿ, ನಾವು ನಿಮ್ಮನ್ನ ಅವಾಗ ಅಬ್ಸರ್ವ್ ಮಾಡ್ತಿರ್ತೀವಿ, ಏನು ನೀವು ಕ್ಲಾಸ್ ಕೇಳ್ತಾ ಇದಾರ ಇಲ್ಲ ಅಂತ, ಕರೆಕ್ಟ್ ಇಲ್ವಾ? ಸೊ ಅಲ್ಲಿ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ, ಪರ್ಸನಲ್ ಕಾಂಟ್ಯಾಕ್ಟ್ ಇರುತ್ತೆ ಅಲ್ಲಿ. ಬಟ್ ಇಲ್ಲಿ ಆಫ್ಲೈನ್ ಅಲ್ಲಿ ಅವೆಲ್ಲ ಇರೋದಿಲ್ಲ. ಓಕೆ, ಫೈನ್. ಅದೇ ತರ ಹೋಲ್ಸೇಲರ್ ಪ್ಲಸ್ ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು ಎಲ್ಲಾ ಕನ್ಸ್ಯೂಮರ್ಸ್ ಜೊತೆ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇಟ್ಕೊಂಡು ಫೇಸ್ ಟು ಫೇಸ್ ಮಾತಾಡಕ್ ಆಗೋದಿಲ್ಲ, ಫೇಸ್ ಟು ಫೇಸ್ ಕನ್ವಿನ್ಸ್ ಮಾಡಕ್ ಆಗೋದಿಲ್ಲ. ಬಟ್ ಇಲ್ಲಿ ರಿಟೇಲರ್ಸ್ ಮಾಡ್ತಾರೆ. 1 ಲಕ್ಷ ಜನ ಇದ್ರೆ ಕನ್ಸ್ಯೂಮರ್ಸ್ 1 ಲಕ್ಷ ಜನ ಇದ್ರೆ ಚಿತ್ರದುರ್ಗದಲ್ಲಿ ಪ್ರೊಡ್ಯೂಸರ್ಸ್ ಅಂದ್ರೆ ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್ 1 ಲಕ್ಷ ಜನ ಜೊತೆಗೆ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಕಷ್ಟ. ಬಟ್ ರಿಟೇಲರ್ ಸಾಧ್ಯ, 1000 ಜನ ಇರ್ತಾರೆ, ಯಾಕಂದ್ರೆ ರಿಟೇಲರ್ಸ್ ನಂಬರ್ಸ್ ಅಲ್ಲಿ ಜಾಸ್ತಿ ಇದ್ದಾರೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗಿರ್ತಾರೆ, ಕನ್ಸ್ಯೂಮರ್ಸ್ ಜೊತೆಗೆ ಇರ್ತಾರೆ. ಸೊ ಕನ್ಸ್ಯೂಮರ್ಸ್ ಜೊತೆಗೆ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ ಪ್ರಾಡಕ್ಟ್ಸ್ ಅಂತ ತಗೊಳಕ್ಕೆ, ಕನ್ವಿನ್ಸ್ ಮಾಡಿ ಸೇಲ್ಸ್ ನ ಜಾಸ್ತಿ ಮಾಡ್ತಾರೆ. ಸೇಲ್ಸ್ ಜಾಸ್ತಿ ಮಾಡಿದ್ರೆ ಅಫ್ಕೋರ್ಸ್ ಹೋಲ್ಸೇಲರ್ಗೂ ಬೆನಿಫಿಟ್ ಇದೆ, ಮ್ಯಾನುಫ್ಯಾಕ್ಚರರ್ಗೂ ಬೆನಿಫಿಟ್ ಇದೆ, ಅದೇ ತರ ರಿಟೇಲರ್ಗೂ ಬೆನಿಫಿಟ್ ಇದೆ. ಈ 3 ಜನಕ್ಕೂ ಪ್ರಾಫಿಟ್ ಸಿಗುತ್ತೆ. ಬಟ್ ನಾವು ನೋಡ್ತಿರೋದು ರಿಟೇಲರ್ ಇಂದ ಹೋಲ್ಸೇಲರ್ಗೆ, ಮ್ಯಾನುಫ್ಯಾಕ್ಚರರ್ಗೆ ಏನ್ ಬೆನಿಫಿಟ್ ಅಂತ. ಬೆನಿಫಿಟ್ ಇದೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ರಿಟೇಲರ್ಸ್ ಸೇಲ್ಸ್ ಜಾಸ್ತಿ ಮಾಡ್ತಾ ಹೋಲ್ಸೇಲರ್ಸ್ಗೂ ಸೇಲ್ಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ರಿಟೇಲರ್ಸ್ ಪ್ರಾಡಕ್ಟ್ಸ್ ತಗೊಳ್ಳೋದೇ ಹೋಲ್ಸೇಲರ್ ಇಂದ. ಹೋಲ್ಸೇಲರ್ಸ್ಗೆ ಸೇಲ್ಸ್ ಜಾಸ್ತಿ ಆದ್ರೆ ಮ್ಯಾನುಫ್ಯಾಕ್ಚರರ್ಗೂ ಸೇಲ್ಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ ಪ್ರಾಡಕ್ಟ್ಸ್ ನ ತಗೊಳ್ಳೋದು ಯಾರಿಂದ? ಮ್ಯಾನುಫ್ಯಾಕ್ಚರರ್ ಇಂದ, ಕರೆಕ್ಟ್ ಇಲ್ವಾ? ಫೈನ್. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇಲ್ಲಿ ರಿಟೇಲರ್ಸ್ ಕನ್ಸ್ಯೂಮರ್ಸ್ ನೋಡ್ರಿ, ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಈ ತರ ಫೀಚರ್ಸ್ ಇದೆ, ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ, ಇದು ಅಡ್ವಾಂಟೇಜಸ್ ಏನು ಅಂತ ಫೇಸ್ ಟು ಫೇಸ್ ಮಾತಾಡ್ತಾರೆ, ಹಾಗಾಗಿ ಕನ್ವಿನ್ಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಬೆನಿಫಿಟ್ ಏನಂದ್ರೆ ಎನೇಬಲಿಂಗ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಈ ಬೆನಿಫಿಟ್ ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರರ್ಗೆ ಏನ್ ಸರ್ವಿಸ್ ಅಂತ ನೋಡಿದಾಗ ಅಲ್ಲಿ ಸೇಮ್ ಬೆನಿಫಿಟ್ ಇತ್ತು, ಕರೆಕ್ಟ್ ಇಲ್ವಾ? ಓಕೆ, ಈಗ ಮ್ಯಾನುಫ್ಯಾಕ್ಚರರ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಸೇಲ್ಸ್ ಜಾಸ್ತಿ ಆಗ್ಬೇಕು, ಕರೆಕ್ಟ್ ಇಲ್ವಾ? ಓಕೆ, ಸೇಲ್ಸ್ ಜಾಸ್ತಿ ಆಗ್ಬೇಕಂದ್ರೆ ಹೋಲ್ಸೇಲರ್ಗೆ ಸೇಲ್ಸ್ ಜಾಸ್ತಿ ಆಗ್ಬೇಕು, ಹೋಲ್ಸೇಲರ್ಗೆ ಸೇಲ್ಸ್ ಜಾಸ್ತಿ ಆಗ್ಬೇಕಂದ್ರೆ ರಿಟೇಲರ್ಗೆ ಸೇಲ್ಸ್ ಜಾಸ್ತಿ ಆಗ್ಬೇಕು, ಕರೆಕ್ಟ್ ಇಲ್ವಾ? ರಿಟೇಲರ್ ಸೇಲ್ಸ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಹೋಲ್ಸೇಲರ್ಗೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ರಿಟೇಲರ್ ಪ್ರಾಡಕ್ಟ್ಸ್ ನ ಹೋಲ್ಸೇಲರ್ ಇಂದ ತಗೊಂತಾನೆ. ಹೋಲ್ಸೇಲರ್ಗೆ ಸೇಲ್ಸ್ ಜಾಸ್ತಿ ಆಗ್ಬೇಕಂದ್ರೆ ಜಾಸ್ತಿ ಆದ್ರೆ ಮ್ಯಾನುಫ್ಯಾಕ್ಚರರ್ಗೂ ಸೇಲ್ಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರ್ ತಗೊಂತಾನೆ, ಕರೆಕ್ಟ್ ಇಲ್ವಾ? ಸೊ ಚೈನ್ ಲಿಂಕ್ ಇದೆ ಇಲ್ಲಿ. ಸೊ ಇಲ್ಲಿ ರಿಟೇಲರ್, ನಾ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದ ಪ್ರಕಾರ ರಿಟೇಲರ್ ಕನ್ಸ್ಯೂಮರ್ಸ್ ಜೊತೆ ಪರ್ಸನಲ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾನೆ, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ, ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಸೇಲ್ಸ್ ಜಾಸ್ತಿ ಮಾಡ್ತಾನೆ. ಯಾಕಂದ್ರೆ ಹೋಲ್ಸೇಲರ್ಗೆ ಮ್ಯಾನುಫ್ಯಾಕ್ಚರರ್ಗೆ ಹೆಲ್ಪ್ ಮಾಡಬೇಕು ಅಂತ ಅಲ್ಲ, ಅವನ್ನ ಬೆನಿಫಿಟ್ ನೋಡ್ಕೊಂತಾನೆ, ನನಗೆ ಸೇಲ್ಸ್ ಜಾಸ್ತಿ ಆದ್ರೆ ನನಗೆ ಪ್ರಾಫಿಟ್ ಸಿಗುತ್ತೆ ಅಂತ ನೋಡ್ತಾನೆ. ಸೊ ಹಾಗಾಗಿ ಅವ್ರನ್ನ
ಹೇಗಾದ್ರೂ ಕನ್ವಿನ್ಸ್ ಮಾಡಿ, ಕನ್ಸ್ಯೂಮರ್ಸ್ ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಸೇಲ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಓಕೆ, ಅವನ್ ಬೆನಿಫಿಟ್ ನೋಡ್ಕೊಂತಾನೆ. ಬಟ್ ಆದ್ರೂ ಅವನ್ ಸೇಲ್ಸ್ ಜಾಸ್ತಿ ಮಾಡಿದ್ರೆ ಹೋಲ್ಸೇಲರ್ಗೆ, ಮ್ಯಾನುಫ್ಯಾಕ್ಚರರ್ಗೆ ಸೇಲ್ಸ್ ಜಾಸ್ತಿ ಆಗುತ್ತೆ. ಓಕೆನಾ? ಸೇಲ್ಸ್ ಮ್ಯಾನುಫ್ಯಾಕ್ಚರರ್ಗೆ ಸೇಲ್ಸ್ ಜಾಸ್ತಿ ಆದಾಗ ಅವ್ರು ಏನ್ ಮಾಡ್ತಾರೆ, ಪ್ರೊಡಕ್ಷನ್ ನ ಲಾರ್ಜ್ ಸ್ಕೇಲ್ ಮಾಡ್ತಾರೆ. ಲಾರ್ಜ್ ಸ್ಕೇಲ್ ಮಾಡಿದಾಗ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಯಾಕಂದ್ರೆ ಏನ್ ತಗೊಂಡ್ರು ಬಲ್ಕ್ ಅಲ್ಲಿ ತಗೊಂತಾರೆ. ರಾ ಮೆಟೀರಿಯಲ್, ಮಷಿನರೀಸ್ ಏನ್ ತಗೊಂಡ್ರು ಬಲ್ಕ್ ಅಲ್ಲಿ ತಗೊಂಡಾಗ ಚೀಪರ್ ಪ್ರೈಸ್ ಸಿಗುತ್ತೆ. ಅವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಈಚ್ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಆಗುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಬೆನಿಫಿಟ್ ಏನ್ ನೋಡೋಣ. ಕಲೆಕ್ಟಿಂಗ್ ಮಾರ್ಕೆಟ್ ಇನ್ಫಾರ್ಮೇಶನ್. ಅಂದ್ರೆ ಮಾರ್ಕೆಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಪಾಸ್ ಮಾಡ್ತಾರಂತೆ. ಯಾರು? ರಿಟೇಲರ್. ಯಾರ್ಯಾರಿಗೆ? ಹೋಲ್ಸೇಲರ್ಗೆ ಪ್ಲಸ್ ಮ್ಯಾನುಫ್ಯಾಕ್ಚರರ್ಗೆ. ಏನ್ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್? ಮಾರ್ಕೆಟ್ ಇನ್ಫಾರ್ಮೇಶನ್ ಅಂದ್ರೆ ಕನ್ಸ್ಯೂಮರ್ಸ್ ಬಗ್ಗೆ. ಕನ್ಸ್ಯೂಮರ್ಸ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಯಾವ ಪ್ರಾಡಕ್ಟ್ ಇಷ್ಟ ಆಗೋದಿಲ್ಲ, ಯಾವ ಕಲರ್ ಇಷ್ಟ ಆಗುತ್ತೆ, ಯಾವ ಕಲರ್ ಇಷ್ಟ ಆಗೋದಿಲ್ಲ, ಅವ್ರ ಬೈಯಿಂಗ್ ಕೆಪಾಸಿಟಿ ಎಷ್ಟು, 100 ರೂಪಾಯಿ 200 ರೂಪಾಯಿ ಒಳಗೆ. ಓಕೆನಾ? ಅವ್ರು ಏನೇನ್ ಫೀಚರ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆನಾ? ಈ ತರ ಅವ್ರ ಲೈಕ್ಸ್ ಡಿಸ್ಲೈಕ್ಸ್ ಇವನ್ನೆಲ್ಲ ಕಲೆಕ್ಟ್ ಮಾಡ್ತಾನೆ. ಯಾಕಂದ್ರೆ ರಿಟೈಲರ್ಸ್ ಕನ್ಸ್ಯೂಮರ್ಸ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತಾನೆ, ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ. ಸೊ ಕನ್ಸ್ಯೂಮರ್ಸ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ನು ಏನ್ ಮಾಡ್ತಾನೆ, ಹೋಲ್ಸೇಲರ್ಸ್ ತಿಳಿಸ್ತಾನೆ. ಹೋಲ್ಸೇಲರ್ಗೆ ಬೆನಿಫಿಟ್ ಆಗುತ್ತೆ. ಹೋಲ್ಸೇಲರ್ ಯಾರು ತಿಳಿಸ್ತಾನೆ? ಮ್ಯಾನುಫ್ಯಾಕ್ಚರರ್ ತಿಳಿಸ್ತಾನೆ. ಮ್ಯಾನುಫ್ಯಾಕ್ಚರರ್ಗೆ ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಆ ಇನ್ಫಾರ್ಮೇಶನ್ ಪ್ರಕಾರ ಏನ್ ಮಾಡ್ತಾನೆ, ಪ್ರಾಡಕ್ಟ್ಸ್ ನ ತಯಾರು ಮಾಡ್ತಾನೆ. ಪ್ರಾಡಕ್ಟ್ಸ್ ನ ತಯಾರು ಮಾಡಿದ್ರೆ ಅಂದ್ರೆ ಕನ್ಸ್ಯೂಮರ್ಸ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಪ್ರಾಡಕ್ಟ್ಸ್ ನ ತಯಾರು ಮಾಡಿದ್ರೆ, ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಈಸಿಯಾಗಿ ಸೇಲ್ ಆಗುತ್ತೆ. ಸೊ ಇಲ್ಲಿ ಹೋಲ್ಸೇಲರ್ಗೂ ಮ್ಯಾನುಫ್ಯಾಕ್ಚರರ್ಗೂ ಬೆನಿಫಿಟ್ ಇದೆ. ಯಾರಿಂದ? ರಿಟೈಲರ್ ಇಂದ. ಯಾಕಂದ್ರೆ ಕನ್ಸ್ಯೂಮರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾನೆ. ಅವ್ರ ಲೈಕ್ಸ್, ಡಿಸ್ಲೈಕ್ಸ್, ಎಕ್ಸ್ಪೆಕ್ಟೇಷನ್ಸ್, ಬೈಯಿಂಗ್ ಕೆಪಾಸಿಟಿ, ಅವ್ರ ಅಪ್ರಾಕ್ಸಿಮೇಟ್ ನಂಬರ್ ಎಲ್ಲ ತಿಳಿಸ್ಕೊಡ್ತಾನೆ. ಓಕೆನಾ? ಫೈನ್. ನೆಕ್ಸ್ಟ್ ಏನ್ ಬೆನಿಫಿಟ್? ಯಾರಿಂದ? ರಿಟೇಲರ್ ಇಂದ ಹೋಲ್ಸೇಲರ್ ಪ್ಲಸ್ ಮ್ಯಾನುಫ್ಯಾಕ್ಚರರ್ ಏನ್ ಬೆನಿಫಿಟ್ ಅಂದ್ರೆ ಹೆಲ್ಪ್ ಇನ್ ಪ್ರಮೋಷನ್. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಂತೆ. ಯಾರು? ರಿಟೈಲರ್. ಯಾಕೆ ಮಾಡ್ತಾನೆ? ಮ್ಯಾನುಫ್ಯಾಕ್ಚರರ್ಗೆ, ಹೋಲ್ಸೇಲರ್ಗೆ ಹೆಲ್ಪ್ ಮಾಡಬೇಕು ಅಂತ ಉದ್ದೇಶದಿಂದ ಅಲ್ಲ, ಅವನ್ ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಸೇಲ್ಸ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಒಂದೇ ಕಾರಣಕ್ಕಾಗಿ. ಸೊ ಅವನು ಕನ್ಸ್ಯೂಮರ್ಸ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ನೋಡ್ರಿ, ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿದೆ, ಇದು ಫೀಚರ್ಸ್ ಇಷ್ಟು, ಅಡ್ವಾಂಟೇಜಸ್ ಇಷ್ಟು, ತುಂಬಾ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಕನ್ಸ್ಯೂಮರ್ಸ್ ನ ಕನ್ವಿನ್ಸ್ ಮಾಡ್ತಾನೆ. ಕರೆಕ್ಟ್ ಅಲ್ವಾ? ಯಾಕೆ? ಅವನ್ ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಬಟ್ ಆದ್ರೂ ಹೋಲ್ಸೇಲರ್ ಅಂಡ್ ಮ್ಯಾನುಫ್ಯಾಕ್ಚರರ್ಗೆ ಇದು ಇಂಡೈರೆಕ್ಟ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವನಿಗೆ ಸೇಲ್ಸ್ ಜಾಸ್ತಿ ಆದ್ರೆ ಹೋಲ್ಸೇಲರ್ಗೆ ಸೇಲ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಿಟೇಲರ್ ಯಾರಿಂದ ಪ್ರಾಡಕ್ಟ್ಸ್ ತಗೋತಾನೆ, ಹೋಲ್ಸೇಲರ್ಗೆ ತಗೋತಾನೆ. ಹೋಲ್ಸೇಲರ್ಗೆ ಸೇಲ್ಸ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಮ್ಯಾನುಫ್ಯಾಕ್ಚರರ್ಗೆ ಸೇಲ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹೋಲ್ಸೇಲರ್ಸ್ ಪ್ರಾಡಕ್ಟ್ಸ್ ನ ತಗೊಳ್ಳೋದು ಮ್ಯಾನುಫ್ಯಾಕ್ಚರರ್ ಇಂದಾನೆ. ಕರೆಕ್ಟ್ ಅಲ್ವಾ? ಇದೊಂದು ಚೈನ್ ಲಿಂಕ್. ಕರೆಕ್ಟ್ ಅಲ್ವಾ? ಓಕೆ, ಸೊ ಇಲ್ಲಿ ಈ ಬೆನಿಫಿಟ್ ಆಯ್ತು. ನೆಕ್ಸ್ಟ್, ಸೊ ಇಷ್ಟು ಆಯ್ತು ಅಂದ್ರೆ ರಿಟೇಲರ್ಸ್ ಇಂದ ಹೋಲ್ಸೇಲರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ಗೆ ಏನೇನ್ ಬೆನಿಫಿಟ್ಸ್, ಏನೇನ್ ಸರ್ವಿಸಸ್ ಸಿಗುತ್ತೆ ಅಂತ ನೋಡಿದ್ವಿ. ಈಗ ಹೋಲ್ಸೇಲರ್ ಇಂದ ಕನ್ಸ್ಯೂಮರ್ಸ್ಗೆ ಅಂದ್ರೆ ನಾವು ಪ್ರಾಡಕ್ಟ್ಸ್ ನ ತಗೊಂಡು ಯೂಸ್ ಮಾಡೋರಿಗೆ ಏನು ಬೆನಿಫಿಟ್ಸ್ ಇದೆ, ಏನ್ ಸರ್ವಿಸಸ್ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಬೆನಿಫಿಟ್ ಯಾರಿಂದ ಯಾರಿಗೆ? ರಿಟೇಲರ್ ಇಂದ, ಸಾರಿ, ಇಷ್ಟೊತ್ತು ನಾವು ರಿಟೇಲರ್ ಇಂದ ಹೋಲ್ಸೇಲರ್ಗೆ, ಮ್ಯಾನುಫ್ಯಾಕ್ಚರರ್ಗೆ ಏನೇನು ಬೆನಿಫಿಟ್ಸ್ ಇದೆ, ಸರ್ವಿಸಸ್ ಇದೆ ಅಂತ ನೋಡಿದ್ವಿ. ಈಗ ರಿಟೇಲರ್ ಇಂದ ಕನ್ಸ್ಯೂಮರ್ಸ್ಗೆ ಅಂದ್ರೆ ನಾವು ಸುತ್ತಮುತ್ತ ಇದೀವಲ್ಲ, ಪ್ರಾಡಕ್ಟ್ಸ್ ನ ತಗೊಂಡು ಯೂಸ್ ಮಾಡ್ತೀವಲ್ಲ, ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡೋಣ. ಫಸ್ಟ್ ಬೆನಿಫಿಟ್ ಏನಂದ್ರೆ ರೆಗ್ಯುಲರ್ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ಸ್. ಅಂದ್ರೆ ಯಾರಿಂದ ಯಾರಿಗೆ? ರಿಟೇಲರ್ ಇಂದ ಕನ್ಸ್ಯೂಮರ್ಸ್ಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡೋಣ. ಫಸ್ಟ್ ಬೆನಿಫಿಟ್ ಯಾವುದು? ರೆಗ್ಯುಲರ್ ಅವೈಲಬಿಲಿಟಿ ಸಿಗುತ್ತಂತೆ. ಯಾಕಂದ್ರೆ ಈಗ ರಿಟೇಲರ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ, ಬರೇ ಹೋಲ್ಸೇಲರ್ ಇದ್ದಾರೆ. ಇಲ್ಲಿ 1 ಲಕ್ಷ ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಹೋಲ್ಸೇಲರ್ಸ್ ಬರೇ 10 ಜನ ಇದ್ದಾರೆ. ಅವಾಗ 10 ಜನ 1 ಲಕ್ಷ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ರೆಗ್ಯುಲರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್ ಇಲ್ವಾ? ಒಂದು ದಿವಸ ಇದ್ರೆ ಪ್ರಾಡಕ್ಟ್ ಇನ್ನೊಂದ್ ದಿವಸ ಸಿಗೋದಿಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ ರಿಟೇಲರ್ಸ್ ಎಷ್ಟು ಜನ ಇದ್ದಾರೆ? ಎಕ್ಸಾಂಪಲ್, 1,000 ಜನ ಇರ್ತಾರೆ. ಗಲ್ಲಿಗೂ ಬೀದಿಗೂ ಇರ್ತಾರೆ. ಸೊ ಅವ್ರ ನಂಬರ್ ಜಾಸ್ತಿ ಇರುತ್ತೆ. ಈ 1 ಲಕ್ಷ ಜನ ಕನ್ಸ್ಯೂಮರ್ಸ್ ನ ಕವರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಹೋಲ್ಸೇಲರ್ ಇಂದ ಬಲ್ಕ್ ಅಲ್ಲಿ ತಗೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಆಗಿರೋ ಕನ್ಸ್ಯೂಮರ್ಸ್ ಗೆ ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವಾಗ ಕನ್ಸ್ಯೂಮರ್ಸ್ ಅಂದ್ರೆ ನಮಗೆ
ಪ್ರಾಡಕ್ಟ್ಸ್ ರೆಗ್ಯುಲರ್ ಆಗಿ ಸಿಗುತ್ತೆ, ದುಡ್ಡು ಕೊಟ್ಟರೆ ರೆಗ್ಯುಲರ್ ಆಗಿ ಸಿಗುತ್ತೆ, ಅವೈಲಬಿಲಿಟಿ ಇರುತ್ತೆ. ಓಕೆನಾ? ಅದೇ ಇಲ್ಲಿ ರಿಟೇಲರ್ಸ್ ಇಲ್ಲ ಅಂದ್ರೆ ಚೈನ್ ಲಿಂಕ್ ಕಟ್ ಆಗುತ್ತೆ. ಹೋಲ್ಸೇಲರ್ಸ್ ಕಮ್ಮಿ ನಂಬರ್ಸ್ ಅಲ್ಲಿ ಕಮ್ಮಿ, ಅವರು ರಿಟೇಲರ್ಸ್ ಕಂಪೇರ್ ಮಾಡಿದ್ರೆ ನಂಬರ್ಸ್ ಅಲ್ಲಿ ತುಂಬಾ ಕಮ್ಮಿ. ಕಸ್ಟಮರ್ಸ್ ನಂಬರ್ಸ್ ಅಲ್ಲಿ ತುಂಬಾ ಜಾಸ್ತಿ, ಅಂದ್ರೆ ಕನ್ಸ್ಯೂಮರ್ಸ್ ನಂಬರ್ಸ್ ಅಲ್ಲಿ ತುಂಬಾ ಜಾಸ್ತಿ. ಈ ಹೋಲ್ಸೇಲರ್ಸ್ ಬೇರೆ 10 ಜನ ಇದ್ರೆ ಕನ್ಸ್ಯೂಮರ್ಸ್ 1,00,000 ಜನ ಇರ್ತಾರೆ ಎಕ್ಸಾಂಪಲ್. ಈ 10 ಜನ 1,00,000 ಜನ ಕವರ್ ಮಾಡಕ್ ಕಷ್ಟ ಆಗುತ್ತೆ. ಬಟ್ ರಿಟೇಲರ್ಸ್ ಹೋಲ್ಸೇಲರ್ಸ್ ಗಿಂತ ನಂಬರ್ಸ್ ಅಲ್ಲಿ ಜಾಸ್ತಿ ಇರ್ತಾರೆ. ಎಕ್ಸಾಂಪಲ್ 1,000 ಜನ, 1,000 ಜನ 1,00,000 ಜನನ ಕವರ್ ಮಾಡಬಹುದು. ಅಂದ್ರೆ 1,00,000 ಜನಕ್ಕೆ ರೆಗ್ಯುಲರ್ ಆಗಿ ಪೂರೈಕೆ ಮಾಡ್ತಾರೆ ಪ್ರಾಡಕ್ಟ್ಸ್ ನ. ಸೊ ಹಾಗಾಗಿ ಇದು ನಮಗೆ ಬೆನಿಫಿಟ್, ಅಂದ್ರೆ ರೆಗ್ಯುಲರ್ ಆಗಿ ಸಿಗುತ್ತೆ ಪ್ರಾಡಕ್ಟ್ಸ್, ಯಾವುದು ಮಿಸ್ ಆಗೋದಿಲ್ಲ. ಓಕೆ. ಎರಡನೇ ಬೆನಿಫಿಟ್ ಯಾರಿಂದ ಯಾರಿಗೆ? ರಿಟೇಲರ್ ಇಂದ ಕನ್ಸ್ಯೂಮರ್ಸ್ ಗೆ ಎರಡನೇ ಬೆನಿಫಿಟ್ ಏನು ಅಂದ್ರೆ, ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರಿಂದ? ರಿಟೇಲರ್ ಇಂದ. ರಿಟೇಲರ್ ಎಲ್ಲಿಂದ ಸಿಗುತ್ತೆ? ಕನ್ಸ್ಯೂಮರ್ಸ್ ಇಂದ ಸಿಗುತ್ತೆ. ಕನ್ಸ್ಯೂಮರ್ಸ್ ಎಲ್ಲಿಂದ ಸಿಗುತ್ತೆ? ಪ್ರೊಡ್ಯೂಸರ್ಸ್ ಇಂದ ಸಿಗುತ್ತೆ. ಸೊ ರಿಟೇಲರ್ ಏನ್ ಮಾಡ್ತಾನೆ? ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ನೋಡ್ರಿ, ಮಾರ್ಕೆಟ್ ಅಲ್ಲಿ ಈ ತರ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ, ಪ್ಲಸ್ ಪ್ರಾಡಕ್ಟ್ಸ್ ತೋರಿಸ್ಬಿಡ್ತಾನೆ. ನೋಡ್ರಿ, ಇದೆಲ್ಲ ಹೊಸ ಹೊಸ ಪ್ರಾಡಕ್ಟ್ಗಳು ಮಾರ್ಕೆಟ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಪ್ರಾಡಕ್ಟ್ಸ್ ಇವೆಲ್ಲ. ಅವಾಗ ಕನ್ಸ್ಯೂಮರ್ಸ್ ಗೆ ಆಪ್ಷನ್ಸ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಶೂನೇ ತಿಳ್ಕೊಳ್ಳಿ. ಅವನೇನ್ ಮಾಡ್ತಾನೆ? ಮಾರ್ಕೆಟ್ ಅಲ್ಲಿ ನೋಡ್ರಿ ಇನ್ನೂ 5 ಬ್ರ್ಯಾಂಡ್ಗಳು ಲಾಂಚ್ ಆಗಿದೆ, ನಮ್ಮ ಹತ್ರ ಮೊದ್ಲೇ 5 ಇತ್ತು, 10 ಬ್ರ್ಯಾಂಡ್ಗಳು ಇದಾವೆ ಇಲ್ಲಿ. ಅವಾಗ ನಮಗೆ 10 ಆಪ್ಷನ್ಸ್ ಇದೆ. ನಾನು ಶೂ ತಗೋಬೇಕಂದ್ರೆ 10 ಆಪ್ಷನ್ಸ್ ಇದೆ, 10 ಬ್ರ್ಯಾಂಡ್ ಇದೆ, 10 ಡಿಸೈನ್ಸ್ ಇದೆ. ಸೊ ಅವಾಗ ನಾವು ಬೆಸ್ಟ್ ಒನ್ ಚೂಸ್ ಮಾಡ್ಕೋಬಹುದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಗುತ್ತೆ. ಕರೆಕ್ಟ್ ಇಲ್ವಾ? ಈಗ ಆಪ್ಷನ್ಸ್ ಕಮ್ಮಿ ಇದ್ದಾಗ ನನ್ನ ಸೆಲೆಕ್ಷನ್ ಚೆನ್ನಾಗಿಲ್ದೆ ಹೋಗ್ಬೋದು. ಅದೇ ಆಪ್ಷನ್ಸ್ ಜಾಸ್ತಿ ಆದಾಗ ನನ್ನ ಸೆಲೆಕ್ಷನ್ ಬೆಸ್ಟ್ ಆಗಿರುತ್ತೆ. ಕರೆಕ್ಟ್? ಅಂದ್ರೆ ಆಸ್ ಎ ಕನ್ಸ್ಯೂಮರ್ ನನ್ನ ಸೆಲೆಕ್ಷನ್ ಬೆಸ್ಟ್ ಆಗಿರುತ್ತೆ. ನನ್ನ ಕಂಫರ್ಟಬಲ್ ತಕ್ಕಂತೆ ನಾನು ಏನ್ ಮಾಡ್ತೀನಿ? ಪ್ರಾಡಕ್ಟ್ಸ್ ನ ತಗೊಳ್ತೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಗುತ್ತೆ. ಬಟ್ ಆಪ್ಷನ್ಸ್ ಕಮ್ಮಿ ಇದ್ದಾಗ ನನ್ನ ಕಂಫರ್ಟಬಿಲಿಟಿ ತಕ್ಕಂತೆ ಪ್ರಾಡಕ್ಟ್ಸ್ ಸಿಗದೆ ಹೋಗ್ಬೋದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಹೋಗ್ಬೋದು. ಬಟ್ ಇಲ್ಲಿ ರಿಟೇಲರ್ಸ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ನಮಗೆ ಹೊಸ ಹೊಸ ಪ್ರಾಡಕ್ಟ್ಸ್ ನ ರೀಚ್ ಮಾಡ್ತಾರೆ. ಓಕೆನಾ? ಫೈನ್. ಓಕೆ. ನೆಕ್ಸ್ಟ್ ಬೆನಿಫಿಟ್ ಯಾರಿಂದ ಯಾರಿಗೆ? ರಿಟೇಲರ್ ಇಂದ ಕನ್ಸ್ಯೂಮರ್ಸ್ ಗೆ ನೆಕ್ಸ್ಟ್ ಬೆನಿಫಿಟ್ ಏನಂದ್ರೆ, ನೆಕ್ಸ್ಟ್ ಸರ್ವಿಸ್ ಏನಂದ್ರೆ, ಕನ್ವೀನಿಯನ್ಸ್ ಇನ್ ಬೈಯಿಂಗ್. ಅಂದ್ರೆ ಈಗ ರಿಟೇಲರ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ, ಹೋಲ್ಸೇಲರ್ ಎಲ್ಲೋ ಒಂದ್ ಮೂಲೆಗೆ ಇರ್ತಾರೆ, 1,00,000 ಜನ ಇದ್ದಾರೆ, ಚಿತ್ರದುರ್ಗದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಹೋಲ್ಸೇಲರ್ಸ್ ಒಂದ್ 10 ಜನ ಇರ್ಬೋದು ಮ್ಯಾಕ್ಸಿಮಮ್. 10 ಜನ ಒಂದೊಂದ್ ಕಡೆ ಒಂದೊಂದ್ ಮೂಲೆಗೆ ಇರ್ತಾರೆ. ನಾನು ಒಂದು ಸೋಪ್ ತಗೋಬೇಕಂದ್ರೂ ನಾನು ಹೋಲ್ಸೇಲರ್ ಹತ್ರ ಹೋಗ್ಬೇಕು, ದೂರ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು. ಅದೇ ರಿಟೇಲರ್ಸ್ ಇರೋದ್ರಿಂದ ಗಲ್ಲಿ ಗಲ್ಲಿಗೂ ಇರ್ತಾರೆ ರಿಟೇಲರ್ಸ್, ಬೀದಿ ಬೀದಿಗೂ ಇರ್ತಾರೆ. ಸೊ ನಮ್ಮ ಮನೆ ಹತ್ರನೇ ಇರ್ತಾರೆ. ಒಂದು 2 ಮಿನಿಟ್ಸ್ ವಾಕ್ ಮಾಡಿದ್ರೆ ನನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ನ, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ಈಸಿಯಾಗಿ ನಾನು ಏನ್ ಮಾಡ್ಬೋದು? ತಗೋಬಹುದು. ಸೋಪ್ ಬೇಕು, ಒಂದ್ 2 ನಿಮಿಷಕ್ಕೆ ಹೋಗಿ ಸೋಪ್ ತಗೊಂತೀನಿ. ಏನೊಂದು ಎಡಿಬಲ್ ಐಟಮ್ಸ್ ಬೇಕು, ಒಂದು ಈಟಬಲ್ ಐಟಮ್ಸ್ ಬೇಕು, ನಾನು ಒಂದು 2 ಮಿನಿಟ್ಸ್ ವಾಕ್ ಅಲ್ಲಿ ಹೋಗಿ ತಗೊಂಡ್ಬಿಡ್ತೀನಿ. ಯಾಕಂದ್ರೆ ರಿಟೇಲರ್ಸ್ ಇದ್ದಾರೆ ಎಲ್ಲಾ ಬೀದಿ ಬೀದಿಗಳಿಗೂ, ಎಲ್ಲಾ ಕಡೆ ಕನ್ಸ್ಯೂಮರ್ಸ್ ಜೊತೆ ಸ್ಪ್ರೆಡ್ ಆಗಿದ್ದಾರೆ ಅವರು. ಓಕೆನಾ? ಸೊ ಹಾಗಾಗಿ ಪ್ರಾಡಕ್ಟ್ಸ್ ನ ತಗೊಳ್ಳೋದ್ರಲ್ಲಿ ತುಂಬಾ ಕನ್ವೀನಿಯನ್ಸ್ ನ ಕೊಡ್ತಾರೆ. ಯಾರು? ರಿಟೇಲರ್ಸ್. ಸೊ ರಿಟೇಲರ್ಸ್ ಇರೋದ್ರಿಂದ ನಮಗೆ ಪ್ರಾಡಕ್ಟ್ಸ್ ಈಸಿಯಾಗಿ ತಗೊಳಕ್ಕೆ ಕನ್ವೀನಿಯನ್ಸ್ ಇರುತ್ತೆ. ಓಕೆ ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡೋಣ. ಯಾರಿಂದ? ರಿಟೇಲರ್ ಇಂದ ಕನ್ಸ್ಯೂಮರ್ಸ್ಗೆ, ಅಂದ್ರೆ ನಮಗೆ ಏನ್ ಬೆನಿಫಿಟ್ ಅಂತ ನೋಡೋಣ. ರಿಟೇಲರ್ ಇದ್ರೆ ನಮಗೆ ವೈಡ್ ಸೆಲೆಕ್ಷನ್ ಇರುತ್ತೆ, ಅಂದ್ರೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಈಗ ಆಪ್ಷನ್ಸ್ ಕಮ್ಮಿ ಇದ್ರೆ ನಮ್ ಸೆಲೆಕ್ಷನ್ ಅಷ್ಟು ಚೆನ್ನಾಗಿರೋದಿಲ್ಲ, ನಮ್ಮ ಕಂಫರ್ಟಬಿಲಿಟಿಗೆ ತಕ್ಕಂತೆ ಪ್ರಾಡಕ್ಟ್ಸ್ ಸಿಗೋದಿಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯು ಗಾಟ್ ದ ಪಾಯಿಂಟ್, ರೈಟ್? ಈಗ ಏನೋ ಒಂದು ಶರ್ಟ್ ತಗೊಳಕ್ ಹೋಗ್ತೀರಾ, ಅಲ್ಲಿ ಬೇರೆ 5 ಶರ್ಟ್ ಇರುತ್ತೆ. ನಮ್ಮ ಕಂಫರ್ಟಬಿಲಿಟಿ ತಕ್ಕಂತೆ, ನಮಗೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ಆ ಪ್ರಾಡಕ್ಟ್ಸ್ ಅಲ್ಲಿ ಪ್ರಾಡಕ್ಟ್ ಸಿಗದೆ ಹೋಗ್ಬೋದು. ಸೊ ಹಾಗಾಗಿ ನನ್ನ ಸೆಲೆಕ್ಷನ್ ಬೆಸ್ಟ್ ಇರೋಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಯಾವಾಗ ನಾವು ಅಂಗಡಿಗೆ ಹೋದಾಗ ಒಂದು 30 to 50 ಆಪ್ಷನ್ಸ್ ಇರುತ್ತೆ, ಅವಾಗ ನನ್ನ ಸೆಲೆಕ್ಷನ್ ಬೆಸ್ಟ್ ಆಗಿರುತ್ತೆ, ನನ್ನ ಕಂಫರ್ಟಬಿಲಿಟಿಗೆ ತಕ್ಕಂತೆ ಪ್ರಾಡಕ್ಟ್ ಸಿಗುತ್ತೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಕರೆಕ್ಟ್ ಇಲ್ವಾ? ಈ ತರ ವೈಡ್ ಸೆಲೆಕ್ಷನ್ ಆಪ್ಷನ್ಸ್ ಜಾಸ್ತಿ ಯಾರು ಕೊಡ್ತಾರೆ? ರಿಟೇಲರ್ಸ್ ಕೊಡ್ತಾರೆ. ಕರೆಕ್ಟ್ ಇಲ್ವಾ? ಯಾಕಂದ್ರೆ ರಿಟೇಲರ್ಸ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿರೋ ಹೊಸ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅದೇ ತರ ಆ ಹೊಸ ಹೊಸ ಪ್ರಾಡಕ್ಟ್ ನ ತಂದು ಅಂಗಡಿಯಲ್ಲಿ ಇಡ್ತಾರೆ. ಕರೆಕ್ಟ್ ಇಲ್ವಾ? ನೀವು ಅಂಗಡಿಯಲ್ಲಿ ಸೋಪ್ ತಗೊಳಕ್ ಹೋದ್ರೆ ಒಂದೇ ಒಂದು ಸೋಪ್ ಇರುತ್ತೆ, ಒಂದೇ ಒಂದು ಬ್ರ್ಯಾಂಡ್ ಇರುತ್ತಾ? ಇಲ್ಲ. ಲೈಫ್ ಬಾಯ್ ಇರುತ್ತೆ, ಲಕ್ಸ್ ಇರುತ್ತೆ, ರೆಕ್ಸೋನಾ ಇರುತ್ತೆ,
ಸಂತೂರ್ ಇರುತ್ತೆ, ಈ ತರ ತುಂಬಾ ಬ್ರ್ಯಾಂಡ್ಗಳು ಇರುತ್ತವೆ, ಕರೆಕ್ಟ್ ಅಲ್ವಾ? ಸೊ ಆ ತರ ತುಂಬಾ ಆಪ್ಷನ್ಸ್ ಸಿಗುತ್ತೆ ಯಾರು ಇದ್ರೆ, ರಿಟೇಲರ್ ಇದ್ರೆ. ಅದೇ ರಿಟೇಲರ್ ಇಲ್ಲ ಅಂದ್ರೆ, ಹೋಲ್ಸೇಲರ್ ಮಾತ್ರ ಇದ್ರೆ ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಪರ್ಟಿಕ್ಯುಲರ್ ಹೋಲ್ಸೇಲರ್ ಒಂದೇ ಪ್ರಾಡಕ್ಟ್ ಡೀಲ್ ಮಾಡ್ತಿರ್ತಾರೆ. ಬಟ್ ಈ ರಿಟೇಲರ್ಗೆ ತುಂಬಾ ಹೋಲ್ಸೇಲರ್ ಹತ್ರ ಕಾಂಟ್ಯಾಕ್ಟ್ ಇರುತ್ತೆ. ಎಲ್ಲಾ ಹೋಲ್ಸೇಲರ್ ಇಂದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ತರಿಸಿ ಅಂಗಡಿಯಲ್ಲಿ ಇಡ್ತಾರೆ. ಸೊ ನಮಗೆ ಆಸ್ ಎ ಕನ್ಸ್ಯೂಮರ್ ಸೆಲೆಕ್ಷನ್ ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇರುತ್ತೆ, ಅಂದ್ರೆ ವೈಡ್ ಆಪ್ಷನ್ಸ್ ಇರುತ್ತೆ. ಸೊ ನಮ್ಮ ಸೆಲೆಕ್ಷನ್ ಬೆಸ್ಟ್ ಆಗಿರುತ್ತೆ, ನಮ್ಮ ಕಂಫರ್ಟಬಿಲಿಟಿಗೆ ತಕ್ಕಂತೆ, ನಮ್ಮ ಲೈಕ್ಸ್ಗೆ ತಕ್ಕಂತೆ ಪ್ರಾಡಕ್ಟ್ ಸಿಗುತ್ತೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಇದು ಒಂದು ಬೆನಿಫಿಟ್. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡೋಣ. ಯಾರಿಂದ ಯಾರಿಗೆ? ರಿಟೇಲರ್ ಇಂದ ಕನ್ಸ್ಯೂಮರ್ಸ್ಗೆ. ಓಕೆ, ಫೈನ್. ಏನ್ ನೆಕ್ಸ್ಟ್ ಬೆನಿಫಿಟ್ ಏನಂದ್ರೆ ಆಫ್ಟರ್ ಸೇಲ್ ಸರ್ವಿಸ್. ಓಕೆ, ಈ ರಿಟೇಲರ್ಸ್ ಇಲ್ಲ ಅಂದ್ರೆ ಈ ಆಫ್ಟರ್ ಸೇಲ್ ಸರ್ವಿಸ್ ಫ್ರಮ್ ದ ಹೋಲ್ಸೇಲರ್ಸ್ ಸಿಗೋದಿಲ್ಲ. ಏನಿದು ಆಫ್ಟರ್ ಸೇಲ್ ಸರ್ವಿಸ್ ಅಂದ್ರೆ, ನೀವು ಈಗ ಯಾವ್ದೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ, ವಾಷಿಂಗ್ ಮಷಿನ್ ಪರ್ಚೇಸ್ ಮಾಡ್ತೀರಾ, ನಾವು ಒಂದ್ಸರಿ ಅಮೌಂಟ್ ಪೇ ಮಾಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಓನರ್ಶಿಪ್ ಶಿಫ್ಟ್ ಆಗುತ್ತೆ, ಸೇಲ್ಸ್ ಮುಗಿದೋಗುತ್ತೆ, ಅಲ್ಲಿ ಪ್ರಾಡಕ್ಟ್ ಓನರ್ಶಿಪ್ ನಮಗ್ ಬರುತ್ತೆ. ಈ ಸೇಲ್ ಆದ್ಮೇಲೆ ಡೋರ್ ಸರ್ವಿಸ್ ಕೊಡ್ಬೇಕಾಗುತ್ತೆ, ಪ್ಲಸ್ ಕನ್ಸ್ಯೂಮರ್ಸ್ಗೆ ಡೆಮೋ ತೋರಿಸ್ಬೇಕಾಗುತ್ತೆ. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಸಮ್ ಪಾರ್ಟ್ಸ್ ಮೇ ನಾಟ್ ವರ್ಕ್, ಆಗ ಏನಾಗುತ್ತೆ, ಆ ಪಾರ್ಟ್ಸ್ ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ, ರಿಪೇರ್ ಮಾಡಬೇಕಾಗುತ್ತೆ. ಅದನ್ನ ಬಂದು ರಿಪೇರ್ ಮಾಡೋದು, ಏನಾದ್ರೂ ಕ್ವೇರೀಸ್ ಇದ್ರೆ ಸಾಲ್ವ್ ಮಾಡೋದು ಆಫ್ಟರ್ ಸೇಲ್ ಸರ್ವಿಸ್ಗೆ ಎಕ್ಸಾಂಪಲ್ಸ್. ಯು ಗಾಟ್ ದ ಪಾಯಿಂಟ್, ರೈಟ್? ಅದೇ ಹೋಲ್ಸೇಲರ್ ಇದ್ರೆ, ರಿಟೇಲರ್ಸ್ ಇಲ್ಲ ಅಂದ್ರೆ ಈ ಆಫ್ಟರ್ ಸೇಲ್ ಸರ್ವಿಸ್ ಸಿಗೋದಿಲ್ಲ. ಫೈನ್, ಯು ಗಾಟ್ ದ ಪಾಯಿಂಟ್, ರೈಟ್? ಈಗ ರಿಟೇಲರ್ಸ್ ಇದ್ರೆ ಈ ಆಫ್ಟರ್ ಸೇಲ್ ಸರ್ವಿಸ್ ಸಿಗುತ್ತೆ, ಯಾಕಂದ್ರೆ ಅಲ್ಲೇ ನಿಮ್ಮ ರೆಸಿಡೆನ್ಸ್ ಹತ್ರ ಇರ್ತಾರೆ. ಡೋರ್ ಡೆಲಿವರಿ ಕೊಡೋದಾಗಿರ್ಬೋದು, ದೆನ್ ಏನಾದ್ರು ಕ್ವೇರೀಸ್ ಇದ್ರೆ ಸಾಲ್ವ್ ಮಾಡೋದಾಗಿರ್ಬೋದು, ಡೆಮೋ ಕೊಡೋದಾಗಿರ್ಬೋದು, ಇವೆಲ್ಲ ನಮಗೆ ಆಸ್ ಎ ಕನ್ಸ್ಯೂಮರ್ಸ್ ಸಿಗುತ್ತೆ. ಓಕೆ, ಫೈನ್. ಓಕೆ, ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್. ಈಗ ರಿಟೇಲರ್ಸ್ ಇಲ್ಲ ಅಂದ್ರೆ ನಾವು 1 ಲಕ್ಷ ಜನ ಕನ್ಸ್ಯೂಮರ್ಸ್ ಇದ್ದೀವಿ, ಹೋಲ್ಸೇಲರ್ಸ್ ಬೇರೆ 10 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಕಮ್ಮಿ ಜನ ಇರ್ತಾರೆ, ಕರೆಕ್ಟ್ ಅಲ್ವಾ? ರಿಟೇಲರ್ಸ್ ಕಂಪೇರ್ ಮಾಡಿದ್ರೆ ಹೋಲ್ಸೇಲರ್ಸ್ ತುಂಬಾ ಕಮ್ಮಿ ಇರ್ತಾರೆ. ಈ 1 ಲಕ್ಷ ಜನಕ್ಕೂ ಹೋಲ್ಸೇಲರ್ ಇಂದ ಸಾಲ ಕೊಡಕ್ಕೆ ಸಾಧ್ಯವಿಲ್ಲ. ಅದೇ ರಿಟೇಲರ್ಸ್ 1,000 ಜನ ಇದ್ದಾರೆ ಅಂದ್ರೆ ಹೋಲ್ಸೇಲರ್ ಕಂಪೇರ್ ಮಾಡಿದ್ರೆ ರಿಟೇಲರ್ಸ್ ಜಾಸ್ತಿ ಇರ್ತಾರೆ. ಈ 1,000 ಜನ ಅಲ್ಲಲ್ಲೇ ಸ್ಪ್ರೆಡ್ ಆಗಿರ್ತಾರೆ, ಕನ್ಸ್ಯೂಮರ್ಸ್ ಜೊತೆ ಮಿಕ್ಸ್ ಆಗಿರ್ತಾರೆ, ಕನ್ಸ್ಯೂಮರ್ಸ್ ಜೊತೆ ಪರಿಚಯ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಸಾಲ ಫೆಸಿಲಿಟಿನ ಕೊಡ್ತಾರಂತೆ ಕನ್ಸ್ಯೂಮರ್ಸ್ಗೆ. ಪರಿಚಯ ಆಗಿರ್ತಾರೆ, ಕರೆಕ್ಟ್ ಅಲ್ವಾ? ನಿಮ್ಮ ಮನೆ ಹತ್ರ ಅಂಗಡಿಗಳಿರ್ತವೆ, ತುಂಬಾ ದಿವಸದಿಂದ ನೀವು ಹೋಗ್ತಾ ಅಲ್ಲಿ ಪ್ರಾಡಕ್ಟ್ಸ್ ನ ತಗೊಂಡಿರ್ತೀರ. ಏನಾದ್ರು ಎಮರ್ಜೆನ್ಸಿಗೆ ಏನ್ ಮಾಡ್ತಾರೆ, ಅವರು ಸಾಲ ಕೊಡ್ತಾರೆ. ಯಾರು? ರಿಟೇಲರ್ಸ್. ಸೊ ಇದು ಒಂದು ಬೆನಿಫಿಟ್ ಯಾರಿಗೆ? ಕನ್ಸ್ಯೂಮರ್ಸ್ಗೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ದುಡ್ಡಿದ್ದಾಗ ಪ್ರಾಡಕ್ಟ್ಸ್ ನ ತಗೊಂಡು ಯೂಸ್ ಮಾಡಬಹುದು. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಈ ಸೆಷನ್ ಅಲ್ಲಿ ನಾವೇನೇನ್ ನೋಡಿದ್ವಿ, ಯಾವ್ದಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ರಿಟೇಲರ್ಸ್ ಅಂದ್ರೆ ಯಾರು, ರಿಟೇಲರ್ಸ್ ಇಂದ ಹೋಲ್ಸೇಲರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಗೆ ಏನು ಬೆನಿಫಿಟ್, ಪ್ಲಸ್ ಅದಾದ್ಮೇಲೆ ರಿಟೇಲರ್ ಇಂದ ಕನ್ಸ್ಯೂಮರ್ಸ್ಗೆ ಏನ್ ಬೆನಿಫಿಟ್ ಅಂತ ನೋಡಿದ್ವಿ. ಓಕೆ, ಫೈನ್. ನೋಡ್ರಿ, ಇಲ್ಲಿ ಈ ಕ್ಲಾಸ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಮ್ಯಾನುಫ್ಯಾಕ್ಚರರ್ ಅಂಡ್ ಹೋಲ್ಸೇಲರ್ಗೆ ಏನ್ ಸರ್ವಿಸ್ ಕೊಡ್ತಾರೆ ಅಂತ ನೋಡಿದ್ವಿ. ಏನ್ ಸರ್ವಿಸ್? ಡಿಸ್ಟ್ರಿಬ್ಯೂಷನ್, ಗೂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಯಾರು? ರಿಟೇಲರ್ಸ್. ಯಾರ್ಯಾರಿಗೆ? ಹೋಲ್ಸೇಲರ್ ಅಂಡ್ ಮ್ಯಾನುಫ್ಯಾಕ್ಚರರ್ಗೆ. ಆಮೇಲೆ ಕನ್ಸ್ಯೂಮರ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಪರ್ಸನಲ್ ಸೆಲ್ಲಿಂಗ್ ಮಾಡ್ತಾರೆ. ಎರಡನೇದು, ಸೇಲ್ಸ್ ಜಾಸ್ತಿ ಮಾಡಿ ಮ್ಯಾನುಫ್ಯಾಕ್ಚರರ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗೋ ತರ ಮಾಡ್ತಾರೆ. ಮೂರನೇದು, ಮಾರ್ಕೆಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಡ್ತಾರೆ, ಅಂದ್ರೆ ಕನ್ಸ್ಯೂಮರ್ಸ್ ಅವ್ರ ಲೈಕ್ಸ್, ಡಿಸ್ಲೈಕ್ಸ್, ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮ್ಯಾನುಫ್ಯಾಕ್ಚರರ್ ಮತ್ತೆ ಪ್ರೊಡ್ಯೂಸರ್ಸ್ಗೆ ಕೊಡ್ತಾರೆ. ಇನ್ನೊಂದು, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಪ್ರಾಡಕ್ಟ್ ಬಗ್ಗೆ. ಈಗ ಕನ್ಸ್ಯೂಮರ್ಸ್ಗೆ ಏನ್ ಸರ್ವಿಸ್ ಅಂದ್ರೆ ರೆಗ್ಯುಲರ್ ಅವೈಲಬಿಲಿಟಿ, ಅಂದ್ರೆ ಗೂಡ್ಸ್ ರೆಗ್ಯುಲರ್ ಆಗಿ ಸಿಗೋ ತರ ಮಾಡ್ತಾರೆ. ಯಾರು? ರಿಟೇಲರ್ಸ್. ಕನ್ಸ್ಯೂಮರ್ಗೆ ಹೊಸ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ, ಯಾವ್ದಾವ್ದು ಲಾಂಚ್ ಆಗಿದೆ, ಯಾವ್ದಾವ್ದು ಅವೈಲಬಿಲಿಟಿ ಇದೆ, ಪ್ಲಸ್ ಅದನ್ನ ತಂದು ಕೊಡ್ತಾರೆ. ಪ್ಲಸ್ ಕನ್ವೀನಿಯನ್ಸ್ ಇನ್ ಬೈಯಿಂಗ್, ಅಂದ್ರೆ
ಎಲ್ಲ ಮನೆ ಹತ್ರ ಇರ್ತಾರೆ. ಸೊ ಹಾಗಾಗಿ ನಾವು ಪ್ರಾಡಕ್ಟ್ಸ್ ನ ಈಸಿಯಾಗಿ ತಗೋಬಹುದು ರಿಟೇಲರ್ಸ್ ಇಂದ. ನೆಕ್ಸ್ಟ್ ಸೆಲೆಕ್ಷನ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವರು ಡಿಫ್ರೆಂಟ್ ಬ್ರ್ಯಾಂಡ್ಸ್ ನ ತಂದು ಶಾಪ್ ಅಲ್ಲಿ ಇಡೋದ್ರಿಂದ ನಮಗೆ ವೈಡ್ ಸೆಲೆಕ್ಷನ್ ಗೆ ಆಪರ್ಚುನಿಟಿ ಇದೆ. ನೆಕ್ಸ್ಟ್ ಆಫ್ಟರ್ ಸೇಲ್ ಸರ್ವಿಸ್ ಕೊಡ್ತಾರೆ. ಸೇಲ್ಸ್ ಆದ್ಮೇಲೆ ಡೋರ್ ಡೆಲಿವರಿ, ಡೆಮೋ, ಅದು ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡೋದು ಅವೆಲ್ಲ ಆಫ್ಟರ್ ಸೇಲ್ ಸರ್ವಿಸ್ ಕೊಡ್ತಾರೆ. ನೆಕ್ಸ್ಟ್ ಸಾಲನು ಕೊಡ್ತಾರೆ, ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟಿನ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ವಿ ಶಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್, ಐ ಮೀನ್ ನೆಕ್ಸ್ಟ್ ಟಾಪಿಕ್ ಇನ್ ದ ನೆಕ್ಸ್ಟ್ ಕ್ಲಾಸ್.